ಪ್ರತಿ ಗಂಟೆಗೆ ಸರಾಸರಿ 4 ಅತ್ಯಾಚಾರಗಳು ಹಾಗೂ ಪ್ರತಿ 2 ನಿಮಿಷಕ್ಕೊಂದು ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಯೋದಕ್ಕೆ ಕಾನೂನು ಎಷ್ಟು ಮುಖ್ಯನೋ ಹೆಣ್ಣನ್ನ ನೋಡುವ ದೃಷ್ಟಿ ಬದಲಾಗಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ. ಪೋಷಕರು ತಮ್ಮ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳು ಕೂಡ ಗಂಡಿಗೆ ಸಮಾನಳಂತೆ ನೋಡೋದನ್ನು ಕಲಿಸ್ಬೇಕಾಗಿದೆ. ಹೆಣ್ಣು ಭೋಗದ ವಸ್ತುವಲ್ಲ, ಹೆಣ್ಣು ಅಮಲಿನ ಪದಾರ್ಥ ಕೂಡ ಅಲ್ಲ. ಈ ವಿಚಾರ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಮನದಟ್ಟು ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ನಮಸ್ಕಾರ ವೀಕ್ಷಕರೇ. ದೇಶವನ್ನು ರಾಮರಾಜ್ಯ ಆಗಿ ಕಾಣಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಿದ್ರು. ಆ ಕನಸನ್ನು ನನಸು ಮಾಡ್ತೀವಿ ಅಂತ ಪ್ರತಿ 5 ವರ್ಷಕ್ಕೊಮ್ಮೆ ಅಧಿಕಾರದ ಚುಕ್ಕಾನೆ ಹಿಡಿತಿರೋ ಸರ್ಕಾರಗಳು ಹೇಳ್ತಾನೆ ಇದ್ದಾವೆ. ಆದರೆ ಇಂದಿಗೂ ಆ ಕನಸು ಕನಸಾಗೆ ಉಳಿದಿದೆ. ದೇಶದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಹಿಂಸೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆಪ್ಪ ಅಂದರೆ ಪ್ರತಿ ಗಂಟೆಗೆ ಸರಾಸರಿ 4 ಅತ್ಯಾಚಾರಗಳು ಹಾಗೂ ಪ್ರತಿ 2 ನಿಮಿಷಕ್ಕೊಂದು ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಕಳೆದ ವರ್ಷ ಅಂದರೆ 2022ರಲ್ಲಿ ಭಾರತದಲ್ಲಿ 31,516 ಅತ್ಯಾಚಾರ ಪ್ರಕರಣಗಳು ಮತ್ತು 4,45,256 ದೌರ್ಜನ್ಯ ಪ್ರಕರಣಗಳು ನಡೆದಿದ್ದಾವೆ. ಅಂದರೆ ದಿನಕ್ಕೆ ಸರಾಸರಿ 86 ಅತ್ಯಾಚಾರ ಪ್ರಕರಣಗಳು ಮತ್ತು ಪ್ರತಿ ಗಂಟೆಗೆ ಸರಾಸರಿ 49 ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದ್ದಾವೆ. ಇದು ದೂರು ದಾಖಲಾದ ಅಥವಾ ಮಾಧ್ಯಮಗಳಲ್ಲಿ ವರದಿಯಾದ ಪ್ರಕರಣಗಳು. ಇನ್ನು ಬೆಳಕಿಗೆ ಬಾರದೇ ಇರೋ ಸಾವಿರಾರು ಪ್ರಕರಣಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ. ಈ ಪ್ರಮಾಣದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ರೂ ಅಪರಾಧಿಗಳಿಗೆ ಶಿಕ್ಷೆಯಾಗಿರುವ ಪ್ರಕರಣಗಳು ಬೆರಳೆಣಿಕೆಯಷ್ಟು ಮಾತ್ರ. ಅಂದಹಾಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಕಾನೂನಿಗೆ ತಿದ್ದುಪಡಿ ತರುವಂತೆ ಕಿಚ್ಚು ಹಚ್ಚಿದ್ದ 2012ರಲ್ಲಿ ನಡೆದ ನಿರ್ಭಯ ಪ್ರಕರಣದಲ್ಲಿಯೂ ಕೂಡ ಅಪರಾಧಿಗಳಿಗೆ ಶಿಕ್ಷೆ ಜಾರಿಯಾಗೋಕೆ ಬರೋಬ್ಬರಿ 8 ವರ್ಷಗಳೇ ಬೇಕಾಯಿತು. ನಿರ್ಭಯ ಪ್ರಕರಣದ ವಿರುದ್ಧ ದೇಶಾದ್ಯಂತ ನಡೆದ ಹೋರಾಟಗಳ ಫಲವಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡೋಕೆ ಕೇಂದ್ರ ಸರ್ಕಾರ 2013ರ ಮಾರ್ಚ್ 21ರಂದು ನಿರ್ಭಯ ಕಾಯ್ದೆ ಎಂದೇ ಹೆಸರಾದ ಕ್ರಿಮಿನಲ್ ಕಾನೂನು ಕಾಯ್ದೆ 2013 ಜಾರಿಗೆ ತಂತು. ಕಾಯ್ದೆಯಡಿ ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸುತ್ತೇವೆ ಮತ್ತು ಅಪರಾಧಗಳನ್ನು ತಡೆಯುತ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿತು. ಆದರೆ ಕಾಯ್ದೆಯ ಉದ್ದೇಶಗಳು ಇಂದಿಗೂ ಈಡೇರಿಲ್ಲ. ಈಗಲೂ ಮಹಿಳೆಯರ ಮೇಲೆ ಪೈಶಾಚಿತ ಕೃತ್ಯಗಳು ನಡೀತಾನೆ ಇದ್ದಾವೆ ಎಂಬುದು ವಾಸ್ತವ. ಅಂದಹಾಗೆ ಭಾರತದಲ್ಲಿ 2012ರಿಂದ 2022ರವರೆಗೆ 10 ವರ್ಷಗಳಲ್ಲಿ ಬರೋಬ್ಬರಿ 3,59,247 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಈ ಪೈಕಿ 2012ರಲ್ಲಿ ಅತಿ ಹೆಚ್ಚು ಅಂದರೆ 38,947 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ವರದಿಯ ಪ್ರಕಾರ ನಿರ್ಭಯ ಪ್ರಕರಣ ನಡೆದ 2012ರಲ್ಲಿಯೇ 24,923 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು ನಿರ್ಭಯ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂದರೆ 2013ರಲ್ಲಿ 33,707 ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದಾವೆ. ಅಂದರೆ 2012ಕ್ಕಿಂತ 2013ರಲ್ಲಿ ಬರೋಬ್ಬರಿ 9,000ಕ್ಕೂ ಅಧಿಕ ಪ್ರಕರಣಗಳು ವರದಿಯಾಗಿದ್ದಾವೆ. ಇನ್ನು 2014ರಲ್ಲಿ 36,735, 2015ರಲ್ಲಿ 34,651, 2016ರಲ್ಲಿ 38,947, 2017ರಲ್ಲಿ 33,658, 2018ರಲ್ಲಿ 33,354, 2019ರಲ್ಲಿ 32,033 ಪ್ರಕರಣಗಳು ವರದಿಯಾಗಿದ್ದಾವೆ. ಕೊರೋನಾ ಸೋಂಕಿನ ಅಬ್ಬರ ಹೆಚ್ಚಾಗಿದ್ದಾಗ ದೇಶವೇ ಲಾಕ್ಡೌನ್ ಆಗಿತ್ತು. ಆ ಸಮಯದಲ್ಲೂ ಕೂಡ ಅತ್ಯಾಚಾರ ಪ್ರಕರಣಗಳು ಕಡಿಮೆಯಾಗಿಲ್ಲ. ಕೊರೋನಾ ಅಬ್ಬರ ಆರಂಭವಾದ 2020ರಲ್ಲಿ 28,040 ಅತ್ಯಾಚಾರ ಪ್ರಕರಣಗಳು ನಡೆದಿದ್ರೆ 2021ರಲ್ಲಿ 31,677 ಪ್ರಕರಣಗಳು ವರದಿಯಾಗಿದ್ದಾವೆ.
ಇನ್ನು ಕಳೆದ ವರ್ಷ 2022ರಲ್ಲಿ 31,516 ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದಾವೆ. 2023ರ ವರದಿಯನ್ನು NCRB ಇನ್ನೂ ಬಿಡುಗಡೆ ಮಾಡಿಲ್ಲ. 2022ರ ಅಂಕಿ ಅಂಶಗಳ ಪ್ರಕಾರ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ರಾಜಸ್ಥಾನದಲ್ಲಿ ದಾಖಲಾಗಿದ್ದಾವೆ. ಆ ಒಂದೇ ರಾಜ್ಯದಲ್ಲಿ 5,319 ಪ್ರಕರಣಗಳು ದಾಖಲಾಗಿದ್ದಾವೆ. ಎರಡನೇ ಸ್ಥಾನದಲ್ಲಿ ಅತ್ಯಾಚಾರಗಳ ರಾಜಧಾನಿಯಂತೆಯೇ ಕುಖ್ಯಾತಿ ಪಡೆದಿರೋ ಉತ್ತರ ಪ್ರದೇಶದಲ್ಲಿ 3,690 ಪ್ರಕರಣಗಳು ದಾಖಲಾಗಿದ್ದಾವೆ. ಮೂರನೇ ಸ್ಥಾನದಲ್ಲಿರೋ ಮಧ್ಯಪ್ರದೇಶದಲ್ಲಿ 3,029 ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು ಕರ್ನಾಟಕದಲ್ಲಿಯೂ ಕೂಡ ಕಳೆದ ವರ್ಷ 595 ಅತ್ಯಾಚಾರ ಪ್ರಕರಣಗಳು ವರದಿಯಾಗಿದ್ದಾವೆ ಅಂತ NCRB ವರದಿ ಹೇಳುತ್ತೆ. ಇನ್ನು ದೂರು ದಾಖಲಾದ ಮತ್ತು ಮಾಧ್ಯಮಗಳಲ್ಲಿ ವರದಿಯಾದ ಅತ್ಯಾಚಾರ ಪ್ರಕರಣಗಳು ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆಯೇ ನಮ್ಮ ಕರುಳನ್ನು ಹಿಚುಕ್ತಾ ಇದ್ರೆ, ಇನ್ನು ಬೆಳಕಿಗೆ ಬಾರದೆ ವರದಿಯಾಗದೆ ಹಲವಾರು ಅತ್ಯಾಚಾರ ಪ್ರಕರಣಗಳು ಕತ್ತಲಲ್ಲಿಯೇ ಕಳೆದು ಹೋಗಿದ್ದಾವೆ. ಹೌದು, ಕೆಲವು ತಜ್ಞರು ಹೋರಾಟಗಾರರು ಹೇಳೋ ಪ್ರಕಾರ ದೇಶದಲ್ಲಿ ನಡೆದಿರುವ 90% ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಮರ್ಯಾದೆಗೆ ಹೆದರಿ ಸಂತ್ರಸ್ತೆಯರು ತಮ್ಮ ಮೇಲಾದ ದೌರ್ಜನ್ಯಗಳ ಬಗ್ಗೆ ಹೊರ ಜಗತ್ತಿಗೆ ಹೇಳ್ಕೊಳ್ಳೋದಿಲ್ಲ. ಇನ್ನು ಸಂತ್ರಸ್ತೆ ದಿಟ್ಟ ಹೆಜ್ಜೆ ಇಟ್ಟು ದೂರು ದಾಖಲು ಮಾಡಿ ತನಗಾಗಿರುವ ಅನ್ಯಾಯದ ಬಗ್ಗೆ ನ್ಯಾಯ ಕೊಡಿಸಿ ಅಂತ ನ್ಯಾಯಾಲಯದ ಮುಂದೆ ದುಂಬಾಲು ಬಿದ್ದರೆ, ವಿಚಾರಣೆ ವೇಳೆ ಆಕೆಗೆ ಆಗಿರುವ ಘಟನೆ ಬಗ್ಗೆ ಅಸಭ್ಯವಾಗಿ ಪ್ರಶ್ನಿಸಿ ಮಾನಸಿಕವಾಗಿ ಹಿಂಸೆ ನೀಡ್ತಾರೆ. ದುಡ್ಡಿದ್ದರೆ ಮಾತ್ರ ಈ ಜಗತ್ತಿನಲ್ಲಿ ಎಲ್ಲ ನಡೆಯುತ್ತದೆ ಎಂಬಂತೆ ಹಣ ಇದ್ದವರಿಗೆ ನ್ಯಾಯ ಎಂಬ ಅಪನಂಬಿಕೆ ಈಗಾಗಲೇ ಸಮಾಜದಲ್ಲಿ ಬೇರೂರಿದೆ. ಈ ಒಂದು ಆಡಳಿತದ ವೈಫಲ್ಯವೇ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆಗಳು ಇನ್ನೂ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲದೆ ಇವತ್ತು ಸಂಘ ಪರಿವಾರದವರು ದೇವರು ಮತ್ತು ಧರ್ಮದ ಹೆಸರುಗಳನ್ನ ಇಟ್ಕೊಂಡು ಸಿಕ್ಕ ವೇದಿಕೆಗಳಲ್ಲಿ ಮುಸ್ಲಿಮ್ಸ್ ಹೆಣ್ಮಕ್ಳುಗಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಮುಸ್ಲಿಮ್ಸ್ ಹೆಣ್ಮಕ್ಳುಗಳಿಗೆ ಪರ್ಮನೆಂಟ್ ಗಂಡನ್ನ ಕೊಟ್ಟಿರುವಂತದ್ದು ನಾವು ಅಂತ ಹೇಳಿ ಹೆಣ್ಮಕ್ಳುಗಳ ಬಟ್ಟೆ ವಿಚಾರ ಇಟ್ಕೊಂಡು, ಹಣೆಯ ಬಿಂದಿಯ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡ್ತಾ ಬೀದಿನಲ್ಲಿ ಹೆಣ್ಮಕ್ಳ ಬಗ್ಗೆ ಅಶ್ಲೀಲವಾಗಿ ಇರುವಂತ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಅಂತವರ ಹೆಡಮುರಿ ಕಟ್ಟಿ ಅವರ ಮೇಲೆ ಕಾನೂನು ಕ್ರಮವನ್ನು ತಗೊಂಡು ಬಂಧಿಸ್ಲಿಕ್ಕೆ ಇವತ್ತಿನ ಸರ್ಕಾರಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಮಹಿಳೆಯರನ್ನ ಬೆತ್ತಲುಗೊಳಿಸುವಂತ ಪ್ರಕರಣಗಳು ಸುಮಾರು 6,038ಕ್ಕೂ ಜಾಸ್ತಿ ದಾಟಿದೆ ಇವತ್ತಿಗೆ. ಇವತ್ತು ಹೆಣ್ಣು ಮಕ್ಕಳನ್ನ ಹಗಲಲ್ಲೇ ಬೆತ್ತಲುಗೊಳಿಸ್ತಿದ್ದಾರೆ ಅಂತಂದ್ರೆ ಇವತ್ತು ಗೃಹ ಸಚಿವರಾಗ್ಲಿ ಪ್ರಧಾನಿಗಳಾಗ್ಲಿ ಯಾರ ಪರ ನಿಲ್ಲಬೇಕಾಗಿತ್ತು? ಆ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಲ್ಲಬೇಕಾಗಿತ್ತು. ಆದ್ರೆ ಮಣಿಪುರದಲ್ಲಿ ನಡೆದಂತ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಮಣಿಪುರದ ಮಂತ್ರಿ, ಬಿಜೆಪಿಯ ಮಂತ್ರಿ ಹೇಳ್ತಾರೆ, ಇಲ್ಲಿ ಇದು ಸರ್ವೇ ಸಾಮಾನ್ಯ, ಒಟ್ಟು ಹೆಣ್ಣು ಮಕ್ಕಳನ್ನ ಬೆತ್ತಲುಗೊಳಿಸಿ ಬೀದಿನಲ್ಲಿ ಅತ್ಯಾಚಾರ ಮಾಡುವಂತದ್ದು ಸರ್ವೇ ಸಾಮಾನ್ಯ ಅನ್ನುವಂತ ಹೇಳಿಕೆಯನ್ನ ಮಣಿಪುರದ ಮುಖ್ಯಮಂತ್ರಿ ಕೊಡ್ತಾರೆ. ಅಂತವರಿಗೆ ನಮ್ಮ ಗೃಹ ಸಚಿವರ ಪ್ರಧಾನಿಗಳ ಬೆಂಬಲವೂ ಇರುತ್ತೆ. ಸೊ ಈ ರೀತಿಯಾಗಿ ಇದೆಲ್ಲವೂ ಹೆಣ್ಮಕ್ಳ ಮೇಲೆ ನಡೀತಿರುವಂತಹ ಅತ್ಯಾಚಾರಗಳು, ದೌರ್ಜನ್ಯಗಳೆಲ್ಲವೂ ಸರ್ವೇ ಸಾಮಾನ್ಯ ಅನ್ನೋವಂಥ ರೀತಿನಲ್ಲಿ ಸರ್ಕಾರಗಳು ಮತ್ತು ಇವತ್ತಿನ ಕಾನೂನಿನ ವ್ಯವಸ್ಥೆ ಮತ್ತು ನಾಗರಿಕ ಸಮಾಜ ಪರಿಗಣಿಸ್ತಿರುವಂಥ ಸಂದರ್ಭದಲ್ಲಿ ಅತ್ಯಾಚಾರ ಮತ್ತು ದೌರ್ಜನ್ಯಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂಥ ನಂಬಿಕೆ ಇಲ್ಲ. ಹಣದ ಆಸೆಗೆ ಬಿದ್ದು ಪ್ರಕರಣದ ತನಿಖೆ ನಡೆಸುವವರೇ ಹಾದಿ ತಪ್ಪಿಸುವಂತಹ ಹುನ್ನಾರ ನಿರ್ಮಾಣ ಮಾಡ್ತಾರೆ ಎಂಬಂತಹ ಕಾರಣಗಳಿಂದ ಸಂತ್ರಸ್ತರು ದೂರು ಕೊಡೋದ್ರಿಂದ ಹಿಂಜರಿತಾ ಇದ್ದಾರೆ ಎಂಬುದು ಸತ್ಯ. NCRB ವರದಿ ಹೇಳೋ ಪ್ರಕಾರ ದೇಶದಲ್ಲಿ ಕಳೆದ ವರ್ಷ ಅಂದರೆ 2022ರಲ್ಲಿ ಬರೋಬ್ಬರಿ 4,45,256 ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ವರದಿಯಾಗಿದ್ದಾವೆ. ಇನ್ನು 2020ರಲ್ಲಿ 3,71,503 ಹಾಗೂ 2021ರಲ್ಲಿ 4,28,278 ಪ್ರಕರಣಗಳು ವರದಿಯಾಗಿದ್ದಾವೆ. ಆ 2 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ 2022ರಲ್ಲಿ ಸುಮಾರು 17,000ದಷ್ಟು ಪ್ರಕರಣಗಳು ಹೆಚ್ಚಳ ಆಗಿದ್ದಾವೆ. ಅಂದರೆ ಕಳೆದ ವರ್ಷ ಸರಾಸರಿ ಪ್ರತಿ ಗಂಟೆಗೆ ಸುಮಾರು 51 ಪ್ರಕರಣಗಳು ದಾಖಲಾಗಿದ್ದಾವೆ. ಇನ್ನು ಅತ್ಯಾಚಾರ ಪ್ರಕರಣಗಳು ಮಾತ್ರವಲ್ಲದೆ ಮಹಿಳೆಯರ ಮೇಲೆ ನಾನಾ ರೀತಿಯ ದೌರ್ಜನ್ಯಗಳನ್ನು ನೋಡಿದ್ರೆ ದೇಶ ಎಂತಹ ಆಘಾತಕಾರಿ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಗಂಡು ಮೇಲೆಂಬ ರೋಗಗ್ರಸ್ತ ಸಮಾಜದಲ್ಲಿ ಹೆಣ್ಣನ್ನು
ಭೋಗದ ವಸ್ತುವಾಗಿ ಆನಂದದ ಸರಕಿನಂತೆ ನೋಡಲಾಗ್ತಿದೆ. ಹೆಣ್ಣು ಮಗು ಹೆರುವ ಯಂತ್ರದಂತೆ ಈ ಸಮಾಜ ಭಾವಿಸಿದೆ. ತನ್ನ ಕಾಮವಾಂಛೆ ತೀರಿಸಿಕೊಳ್ಳಲು ಅತ್ಯಾಚಾರಗೈವ ವಿಕೃತ ಕಾಮಿಗಳು ಸಾಕ್ಷ್ಯ ನಾಶ ಮಾಡೋದಕ್ಕೆ ಸಂತ್ರಸ್ತೆಯನ್ನೇ ಕೊಂದು ಕ್ರೌರ್ಯ ಮೆರಿತಾ ಇದ್ದಾರೆ. ಈ ಅತ್ಯಾಚಾರ ಪ್ರಕರಣಗಳಲ್ಲಿ ಅತಿ ಹೆಚ್ಚು ಸಂತ್ರಸ್ತ ಹೆಣ್ಣು ಮಕ್ಕಳು ದಲಿತರು ಎಂಬುದು ಮತ್ತೊಂದು ಆಘಾತಕಾರಿ ಸಂಗತಿ. ಯಾವುದೇ ಜಾತಿ ಧರ್ಮಕ್ಕೆ ಸೇರಿದರೂ ಆಕೆ ಹೆಣ್ಣೆ. ಆಕೆಯ ಮೇಲೆ ಇಂತಹ ದೌರ್ಜನ್ಯಗಳು ಕೃತ್ಯಗಳು ನಡೆಯಬಾರದು ಎಂಬುದೇ ಅಭಿಲಾಷೆ. ಈಗ ನಡೆಯುತ್ತಿರುವಂತಹ ಕೃತ್ಯಗಳು ದೌರ್ಜನ್ಯದ ಹಲವು ಪ್ರಕರಣಗಳು ಜಾತಿ ಮತ್ತು ವರ್ಗದ ಕಾರಣಕ್ಕಾಗಿ ನಡೀತಾ ಇದ್ದಾವೆ. ದಲಿತೆ, ತಳ ಸಮುದಾಯದವಳು, ತಮಗಿಂತ ಕೀಳು ಜಾತಿಯವಳು ಎಂಬಂತಹ ಕಾರಣಕ್ಕೆ ಬಲಿಷ್ಠ ಜಾತಿಯ ಕಾಮುಕರು ಆಕೆಯ ಮೇಲೆ ವಿಕೃತ ಮೆರೆದಿರುವ ಸಾವಿರಾರು ಪ್ರಕರಣಗಳು ನಮ್ಮ ಮುಂದಿದ್ದಾವೆ. ವಿಪರ್ಯಾಸ ಏನಂದರೆ, ಕಳೆದ 11 ವರ್ಷಗಳಲ್ಲಿ 9 ವರ್ಷಗಳ ಕಾಲ ಅಧಿಕಾರ ನಡೆಸಿರೋ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ, ನಮ್ಮ BJP ಸರ್ಕಾರ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಮೋದಿಯವರು ಕೆಂಪು ಕೋಟೆ ಮೇಲೆ ನಿಂತು ಘೋಷಣೆ ಕೂಗಿದ್ರು. ಆದರೆ ಅದೇನೂ ಉಪಯೋಗಕ್ಕೆ ಬಂದಿಲ್ಲ. 2014ರಲ್ಲಿ BJP ಅಧಿಕಾರಕ್ಕೆ ಬಂದ ನಂತರ ಅತ್ಯಾಚಾರ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇದ್ದಾವೆ. 2018ರಲ್ಲಿ ಜಮ್ಮು ಕಾಶ್ಮೀರದ ಕತುವಾದಲ್ಲಿ ನಡೆದ 8 ವರ್ಷದ ಬಾಲಕಿ ಆಶಿಫಾ ಬಾನು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳ ಪರವಾಗಿ BJP ಸಂಸದ ಸಚಿವರೇ ಪ್ರತಿಭಟನೆ ನಡೆಸಿದ್ರು. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಪೊಲೀಸರೇ ರಾತ್ರೋರಾತ್ರಿ ಸಂತ್ರಸ್ತೆಯ ಮೃತದೇಹವನ್ನು ಸುಟ್ಟು ಹಾಕಿದ್ರು. ಇನ್ನು ಉತ್ತರ ಪ್ರದೇಶದ ಉನ್ನಾವೋದಲ್ಲಿ 2017ರಲ್ಲಿ ದಲಿತ ಯುವತಿ ಮೇಲೆ ನಡೆದ ಅತ್ಯಾಚಾರ ಪ್ರಕರಣದಲ್ಲಿ BJP ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಎಂಬಾತನೇ ಆರೋಪಿಯಾಗಿದ್ದ. ಇತ್ತೀಚೆಗೆ ಕುಸ್ತಿ ಫೆಡರೇಷನ್ ಅಧ್ಯಕ್ಷ BJP ಸಂಸದ ಬ್ರಿಜ್ ಭೂಷಣ್ ಸಿಂಗ್ ತಮಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಮಹಿಳಾ ಕುಸ್ತಿಪಟುಗಳು ಆರೋಪ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ರು. ತಮಗೆ ನ್ಯಾಯ ಸಿಗಲಿಲ್ಲ ಅಂತ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಕುಸ್ತಿ ಕ್ರೀಡೆಗೆ ನಿವೃತ್ತಿಯನ್ನು ಘೋಷಿಸಿದ್ರು. ಕರ್ನಾಟಕದಲ್ಲಿಯೂ ಕೂಡ ಧರ್ಮಸ್ಥಳದ ಸೌಜನ್ಯ, ಬಿಜಾಪುರದ ದಾನಮ್ಮ, ಚಿತ್ರದುರ್ಗ ಮುರುಘಾ ಮಠದ ಅತ್ಯಾಚಾರ ಪ್ರಕರಣಗಳು ನಡೆದಿದ್ದಾವೆ. ಇಂತಹ ಲಕ್ಷಾಂತರ ಪ್ರಕರಣಗಳಲ್ಲಿ ಇನ್ನೂ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಇದು ಮರೆಮಾಚೋದಕ್ಕೆ ಆಗದೇ ಇರೋ ಸತ್ಯವಾದ ಸಂಗತಿ. ಆದರೆ ವಿಷಾದನೀಯ ಸಂಗತಿ ಏನಂದರೆ, ಮಹಿಳೆಯರ ಮೇಲಿನ ದೌರ್ಜನ್ಯ ಸಂಬಂಧ ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೋ ಅದರ ಅರ್ಧದಷ್ಟು ಪ್ರಕರಣಗಳಲ್ಲಿಯೂ ಕೂಡ ಅಪರಾಧಿಗಳಿಗೆ ಇನ್ನೂ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಅಥವಾ ಪ್ರಕರಣಗಳ ವಿಚಾರಣೆಗಳು ಮುಗಿದಿರುವ ಪ್ರಮಾಣ ಕೂಡ ತೀರಾ ಕಡಿಮೆ ಇದೆ. 2013ರಲ್ಲಿ 33,707 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ದಾಖಲಾದ ಪ್ರಕರಣಗಳಿಗೆ ಹೋಲಿಕೆ ಮಾಡಿದ್ರೆ ಆ ವರ್ಷ ಶಿಕ್ಷೆ ವಿಧಿಸಲಾದ ಪ್ರಕರಣಗಳ ಪ್ರಮಾಣ ಬರೀ 27.1% ಮಾತ್ರ. ಅಂದರೆ 100 ಪ್ರಕರಣಗಳ ಪೈಕಿ ಬರೀ 27 ಪ್ರಕರಣಗಳ ವಿಚಾರಣೆ ಪೂರ್ಣಗೊಂಡು ಆದೇಶ ಪ್ರಕಟ ಆಗಿದೆ. ಅದೇ ರೀತಿ 2014ರಲ್ಲಿ 28%, 2015ರಲ್ಲಿ 29.4%, 2016ರಲ್ಲಿ 23.9%, 2017ರಲ್ಲಿ 32.7%, 2018ರಲ್ಲಿ 27.7%, 2019ರಲ್ಲಿ 27.8% ಹಾಗೂ 2020ರಲ್ಲಿ 39.3% ಪ್ರಕರಣಗಳಲ್ಲಿ, ಅಂದರೆ ವಿಚಾರಣೆ ನಡೆದ ಪ್ರತಿ 100 ಪ್ರಕರಣಗಳ ಪೈಕಿ 39 ಪ್ರಕರಣಗಳಲ್ಲಿ ಮಾತ್ರ ವಿಚಾರಣೆ ಪೂರ್ಣಗೊಂಡು ಆದೇಶ ಹೊರಬಿದ್ದಿದೆ. ಇನ್ನು 2021ರಲ್ಲಿ 31,677 ಅತ್ಯಾಚಾರ ಪ್ರಕರಣಗಳು ಸೇರಿ ಒಟ್ಟು 4,28,278 ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ದಾಖಲಾಗಿದ್ದಾವೆ. ಆದರೆ ಆ ವರ್ಷ ಕೇವಲ 23,243 ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ವಿಧಿಸಲಾಗಿದೆ. ಅದಕ್ಕಿಂತ 2.5 ಪಟ್ಟು ಅಂದರೆ 60,290 ಪ್ರಕರಣಗಳನ್ನು ಖುಲಾಸೆ ಮಾಡಲಾಗಿದೆ. ಅಂದರೆ 2021ರಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಪ್ರಕಟವಾದ ಪ್ರಮಾಣ ಬರೀ 6.5% ಮಾತ್ರ. ಇದಕ್ಕಿಂತ ಖುಲಾಸೆಯಾದ ಪ್ರಕರಣಗಳ ಪ್ರಮಾಣ 28% ಇದೆ. ಇನ್ನು ಕಳೆದ 10 ವರ್ಷಗಳಲ್ಲಿ
ವಿಚಾರಣೆ ಹಂತದಲ್ಲಿರುವ ತೀರ್ಪು ಪ್ರಕಟ ಆಗದೇ ಇರುವ ಪ್ರಕರಣಗಳ ಪ್ರಮಾಣ ಬರೋಬ್ಬರಿ 95% ಇದೆ. ಈ ಎಲ್ಲ ಪ್ರಕರಣಗಳು ಯಾವಾಗ ಮುಗಿಯುತ್ತೆ? ಇದೊಂದೇ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ. ಇವತ್ತು ಅತ್ಯಾಚಾರ ಪ್ರಕರಣಗಳು ನಮ್ಮ ನ್ಯಾಷನಲ್ ಕ್ರೈಮ್ ಬ್ಯೂರೋ ನ್ಯೂಸ್ ಪ್ರಕಾರ 50 ನಿಮಿಷಕ್ಕೆ 40 ನಿಮಿಷಕ್ಕೆ ಒಬ್ಬ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಹಿಂದಿಗಿಂತಲೂ ಕೂಡ ಅತ್ಯಾಚಾರಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳುತ್ತೆ. ಆದ್ರೆ ಇಡೀ ದೇಶಾದ್ಯಂತ ನೋಡಿದ್ರೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿರುವಂಥದ್ದು ಕೇವಲ 21% ಮಾತ್ರ. ಹಿಂಗಿದ್ದಾಗ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗದೇ ಇದ್ರೆ ಇವತ್ತು ಆಳ್ವಿಕೆಯ ಸ್ಥಾನಗಳಲ್ಲಿ ಅತ್ಯಾಚಾರಿಗಳೇ ಲೈಂಗಿಕ ಕಿರುಕುಳ ಕೊಡುವಂತವ್ರೆ ಕಾಮುಕರೇ ಬಂದು ಅಧಿಕಾರಕ್ಕೆ ಕುಂತ್ರೆ ಇಡೀ ಪೊಲೀಸ್ ಇಲಾಖೆಯನ್ನ ನ್ಯಾಯಾಂಗ ವ್ಯವಸ್ಥೆಯನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡು ತಮ್ಮ ಒಂದು ಬುಗುರಿ ಆಟದ ರೀತಿಯಲ್ಲಿ ಆಡಿಸ್ತಾ ತಮ್ಮ ಐಷಾರಾಮಿ ಬದುಕಿಗೋಸ್ಕರ ತಮ್ಮ ಒಂದು ಕಾಮುಕ ಅಜೆಂಡಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಕಾನೂನು ವ್ಯವಸ್ಥೆಯನ್ನೇ ಬಳಸ್ಕೊಳ್ತಿರುವಂತಹ ಸರ್ಕಾರದ ಒಂದು ಆಡಳಿತದ ವೈಫಲ್ಯದಲ್ಲಿ ಹೆಣ್ಮಕ್ಳುಗಳಿಗೆ ಭದ್ರತೆ ಸಿಕ್ಕಿ ಮುಂದಕ್ಕಾದ್ರೂ ಕೂಡ ರಕ್ಷಣೆ ಸಿಗುತ್ತೆ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ನಂಬಿಕೆ ಇಲ್ಲ. ಇವತ್ತು ಇದೆಲ್ಲದರ ವಿರುದ್ಧವಾಗಿ ನಾಗರಿಕ ಸಮಾಜ ಎಚ್ಚೆತ್ತುಕೊಡಬೇಕಾಗಿದೆ. ಇದೆಲ್ಲವನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಬೇಕಾಗಿದೆ ಮತ್ತು ವರ್ಮಾ ಸಮಿತಿಯ ಶಿಫಾರಸುಗಳು ಏನಿದಾವೆ ಅವು ಕಟ್ಟುನಿಟ್ಟಾಗಿ ಜಾರಿಗೆ ಬರಬೇಕಾಗಿದೆ. ಅಲ್ಲದೆ ಶಿಕ್ಷಣದಲ್ಲೂ ಕೂಡ ಬದಲಾವಣೆ ಬರಬೇಕು ಅನ್ನೋದನ್ನ ವರ್ಮಾ ಸಮಿತಿ ಹೇಳಿತ್ತು. ಶಿಕ್ಷಣದಲ್ಲೂ ಕೂಡ ಈಗಲಿಂದನೇ ಬೆಳೆತಿರುವಂತಹ ಮಕ್ಕಳಿಗೆ ಲಿಂಗ ಸಂವೇದನಾ ಒಂದು ಪಾಠಗಳು ಕೂಡ ಜಾರಿಗೆ ಬರಬೇಕಾಗಿದೆ. ಅದಲ್ದಿರ ಎಲ್ಲ ಯುವಜನತೆಯ ತಲೆನಲ್ಲೂ ಕೂಡ ಇವತ್ತು ತುಂಬಿಕೊಂಡಿರುವಂತಹ ಈ ಧರ್ಮ ಮತ್ತು ಜಾತಿ ಎನ್ನುವಂತಹ ಅಮಲನ್ನ ತೆಗೆದುಹಾಕಿ ಒಂದು ಅತ್ಯಾಚಾರ ಮುಕ್ತ ಆರೋಗ್ಯಕರ ಸಮಾಜವನ್ನ ಕಟ್ಟೋದ್ರ ಕಡೆಗೆ ಸಾಗೋದಕ್ಕೆ ಯುವಜನತೆಯಲ್ಲೂ ಕೂಡ ನಾವು ಅರಿವನ್ನು ಮೂಡಿಸಬೇಕಾಗಿದೆ. ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂದರೆ ವಿಳಂಬವಾದ ನ್ಯಾಯ ಕೂಡ ನ್ಯಾಯದ ನಿರಾಕರಣೆಯಾಗಿದೆ ಎಂಬ ಮಾತಿದೆ. ಹೀಗಾಗಿ ಸಂತ್ರಸ್ತೆಯರಿಗೆ ಸಿಗುವ ನ್ಯಾಯ ವಿಳಂಬವಾಗಬಾರ್ದು. ಆದರೆ ಭಾರತದಂತಹ ವ್ಯವಸ್ಥೆಯಲ್ಲಿ ನ್ಯಾಯದ ವಿಳಂಬ ಹೇಳತೀರದ ಹಂತದಲ್ಲಿದೆ. ಇದಕ್ಕೆ ನಾನಾ ಕಾರಣಗಳಿವೆ. ಪುರುಷಾಧಿಪತ್ಯವೇ ಬೇರೂರಿರುವ ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುವ ಮತ್ತು ಹೆಣ್ಣಿಗೆ ನ್ಯಾಯ ಕೊಡಿಸಬೇಕೆಂಬ ಮನಸ್ಥಿತಿಯುಳ್ಳ ಪೊಲೀಸರು ಮತ್ತು ನ್ಯಾಯಾಧೀಶರ ಸಂಖ್ಯೆಯೇ ವಿರಳವಾಗಿದೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಹೆಣ್ಣನ್ನೇ ದೂಷಿಸುವ ಅಧಿಕಾರಿಗಳು ನಮ್ಮೆದುರಿದ್ದಾರೆ. ಇದಲ್ಲದೆ ಹಲವಾರು ಕಾರಣಗಳಿದ್ದಾವೆ. ಅಪರಾಧಗಳು ನಡೆಯುವ ಪ್ರಮಾಣದಲ್ಲಿ ಅವುಗಳ ತನಿಖೆಗೆ ಅಗತ್ಯವಿರುವಷ್ಟು ಸಿಬ್ಬಂದಿ ಕೊರತೆ ಎದ್ದು ಕಾಣ್ತಾ ಇದೆ. ಫೋರೆನ್ಸಿಕ್ ಲ್ಯಾಬ್, ಸೈಬರ್ ಸೆಲ್ಗಳಲ್ಲಿಯೂ ಸಿಬ್ಬಂದಿ ಕೊರತೆ ಇದೆ. ಇರುವ ಸಿಬ್ಬಂದಿಯಲ್ಲಿಯೂ ತರಬೇತಿಯ ಕೊರತೆ ಇದೆ. ಅತ್ಯಾಚಾರಗಳಂತಹ ಪ್ರಕರಣಗಳಲ್ಲಿ ತನಿಖೆ ಪ್ರಕ್ರಿಯೆಯನ್ನು ಹೇಗೆ ನಡೆಸಬೇಕು ಎಂಬಂತಹ ತರಬೇತಿಯನ್ನೇ ಪೊಲೀಸರಿಗೆ ಸರಿಯಾಗಿ ನೀಡ್ತಾ ಇಲ್ಲ. ಇನ್ನು ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು 4.4 ಕೋಟಿ ಪ್ರಕರಣಗಳ ವಿಚಾರಣೆ ಬಾಕಿ ಇದೆ. ಎಲ್ಲ ಕೋರ್ಟ್ಗಳು ಪ್ರಕರಣಗಳ ಹೊರೆಯನ್ನು ಎದುರಿಸ್ತಾ ಇದ್ದಾವೆ. ತ್ವರಿತವಾಗಿ ಪ್ರಕರಣಗಳ ವಿಲೇವಾರಿ ಮಾಡಲಾಗದಂತಹ ಸ್ಥಿತಿಯಲ್ಲಿ ಇದ್ದಾವೆ. ಹೀಗಾಗಿ ಪ್ರಕರಣಗಳ ಹೊರೆ ಹೊತ್ತು ಕುಳಿತ ನ್ಯಾಯಾಧೀಶರು ಸಣ್ಣ ಪುಟ್ಟ ಕಾರಣಗಳಿಗೂ ವಿಚಾರಣೆಯನ್ನು ಮುಂದೂಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ತಜ್ಞರ ವರದಿ ನೀಡುವಲ್ಲಿ ಕೂಡ ವಿಳಂಬ, ಮೇಲುಸ್ತುವಾರಿ ಮತ್ತು ತಪಾಸಣೆ ಕೊರತೆ, ಪ್ರತ್ಯೇಕ ತನಿಖಾ ವಿಭಾಗದ ಕೊರತೆ, ರಾಜಕೀಯ ಪ್ರಭಾವ ಮತ್ತು ಭ್ರಷ್ಟಾಚಾರವೂ ಕೂಡ ಪ್ರಮುಖವಾದ ಕಾರಣವಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಯೋದಕ್ಕೆ ಕಾನೂನು ಎಷ್ಟು ಮುಖ್ಯನೋ ಹೆಣ್ಣನ್ನು ನೋಡುವ ದೃಷ್ಟಿ ಬದಲಾಗಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ. ಪೋಷಕರು ತಮ್ಮ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳು ಕೂಡ ಗಂಡಿಗೆ ಸಮಾನಳಂತೆ ನೋಡೋದನ್ನು ಕಲಿಸ್ಬೇಕಾಗಿದೆ. ಹೆಣ್ಣು ಭೋಗದ ವಸ್ತುವಲ್ಲ, ಹೆಣ್ಣು ಅಮಲಿನ ಪದಾರ್ಥ ಕೂಡ ಅಲ್ಲ. ಈ ವಿಚಾರ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಮನದಟ್ಟು ಮಾಡಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ನಿಸರ್ಗದಲ್ಲಿ ಹೆಣ್ಣು ಗಂಡು ಸಮಾನರು, ಹೆಣ್ಣನ್ನು ಗೌರವಿಸಬೇಕು ಎಂಬುದನ್ನು ಕಲಿಸಬೇಕಾಗಿದೆ. ಅದು ನಿಮ್ಮೆಲ್ಲರ ಮನೆಗಳಿಂದಲೇ ಆರಂಭವಾಗಬೇಕಾಗಿದೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.